ಮಟ್ಕ ಆಡಿಸುತ್ತಿದ್ದ ಹಿನ್ನೆಲೆಯಲ್ಲಿ ಚನ್ನಗಿರಿ ಪಟ್ಟಣದ ಟಿಪ್ಪು ನಗರ ನಿವಾಸಿಯಾಗಿದ್ದ 30 ವರ್ಷದ ಆದಿಲ್ ಎನ್ನುವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ಸಂಜೆ ಪೊಲೀಸ್ ಠಾಣೆಗೆ ಕರೆತಂದಿದ್ರು. ಇದ್ದಕ್ಕಿದ್ದಂತೆ ಬಿಪಿ ಲೋ ಆಗಿ ಬಿದ್ದ ಆದಿಲ್ನನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆರೋಪಿ ಸಾವನ್ನಪ್ಪಿದ್ದ. ಇದೀಗ ಆದಿಲ್ ಸಾವಿಗೆ ಪೊಲೀಸರೇ ಕಾರಣ ಅಂತ ಸಂಬಂಧಿಕರು ಆಕ್ರೋಶಗೊಂಡಿದ್ದಾರೆ. ಹೌದು, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಠಾಣೆಯ ಪೊಲೀಸ್ ಕಸ್ಟಡಿಯಲ್ಲಿದ್ದಂತ ಆರೋಪಿ ಸಾವನ್ನಪ್ಪಿದ್ದು ವಿಷಯ ತಿಳಿತಾ ಇದ್ದಂತೆ ಮೃತ ವ್ಯಕ್ತಿಯ ಸಂಬಂಧಿಕರು ಪೊಲೀಸ್ ಠಾಣೆಗೆ ನುಗ್ಗಿ ಠಾಣೆಯಲ್ಲಿದ್ದಂತಹ ವಸ್ತುಗಳನ್ನು ಧ್ವಂಸ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಠಾಣೆಯ ಮುಂಭಾಗದಲ್ಲಿ ನೂರಾರು ಜನರು ಜಮಾಯಿಸಿದ್ದು ಇದು ಲಾಕಪ್ ಡೆತ್ ಅಂತ ಆರೋಪಿಸಿದ್ದಾರೆ. ಇನ್ನು ಆದಿಲ್ ಸಾವಿಗೆ ಪೊಲೀಸರೇ ಕಾರಣ ಅಂತ ಸಂಬಂಧಿಕರು ಆಕ್ರೋಶಗೊಂಡಿದ್ದು ಸಾವನ್ನಪ್ಪಿದಂತ ಆರೋಪಿ ಸಂಬಂಧಿಕರನ್ನ ಚನ್ನಗಿರಿಯ ಡಿವೈಎಸ್ಪಿ ಪ್ರಶಾಂತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಸದ್ಯ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. 8:45 ಗಂಟೆಗೆ ಆದಿಲ್ 26 ವರ್ಷ ಇವರಿಗೆ ಕಾಲೋನಿಗಾರೆ ಕೆಲಸ ಮಾಡ್ತಾರೆ. ಇವರಿಗೆ ನಮ್ಮ ಠಾಣೆಗೆ ವಿಚಾರಣೆಗಾಗಿ ಕರೆದುಕೊಂಡು ಬಂದ ಸಮಯದಲ್ಲಿ ಸುಮಾರು ಒಂದು 9:10ರಲ್ಲಿ ಇದ್ದಕ್ಕಿದ್ದಾಗೆ ಠಾಣೆಯಲ್ಲೇ ಕುಸಿದು ಬೀಳ್ತಾರೆ. ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆವಾಗ ಡಾಕ್ಟ್ರು ಅಲ್ಲಿ ಹೋಗಿ ಅವ್ರಿಗೆ ಟೆಸ್ಟ್ ಮಾಡ್ತಾರೆ. ಅವರು ಟೆಸ್ಟ್ ಮಾಡಾದ್ಮೇಲೆ ಹೇಳ್ತಾರೆ ಇವರು ಮೃತಪಟ್ಟಿರ್ತಾರೆ ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ಇವಾಗ ಕಂಪ್ಲೇಂಟನ್ನು ದಾಖಲುಪಡಿಸಿಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಈ ಕಂಪ್ಲೇಂಟ್ನ ಇವರ ತಂದೆಯವರಾದಂತಹ ಕಲೀಮುಲ್ಲಾ ಅವರು ಕೊಟ್ಟಿದ್ದಾರೆ. ಇದು ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇರೋದ್ರಿಂದ ಡೆತ್ ಆಗಿರೋದ್ರಿಂದ CRPC 176 ಅಡಿಯಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಂದ ತನಿಖೆಯನ್ನು ಮಾಡ್ತಾರೆ. ಸೊ ಆ ತನಿಖೆಯಲ್ಲಿ ಏನು ಕಂಡು ಬರ್ತದೆ ಅದರಂತೆ ನಾವು ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ತೇವೆ. ಅದಲ್ಲದೆ ಈ ದಿವಸ ನಮ್ಮ ಠಾಣೆಯಲ್ಲಿ ಏನು ಇಲ್ಲಿದ್ದಂತಹ ಜನರ ಗುಂಪು, ದುಷ್ಟ ಗುಂಪು ಠಾಣೆಗೆ ಬಂದು ಕಲ್ಲನ್ನು ತೂಗಿದ್ದಾರೆ, ಮತ್ತೆ ಪಬ್ಲಿಕ್ ಪ್ರಾಪರ್ಟಿಯನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅದರ ಸಂಬಂಧ ಕೂಡ ಈಗ ದೂರುಗಳನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ನಮಗೆ ಸುಮಾರು ಒಂದು 7 ಗಾಡಿಗೆ ಡ್ಯಾಮೇಜಸ್ ಆಗಿದೆ. ಅದಲ್ಲದೆ ಸುಮಾರು ನಮ್ಮ 11 ಸಿಬ್ಬಂದಿಗಳಿಗೆ ಗಾಯಗಳು ಕೂಡ ಆಗಿದೆ. ಅವರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ಪಡೀತಾ ಇದ್ದಾರೆ.